ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ರಚನಾ ಕ್ರಿಯೇಟಿವ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಡ್ರೈ ಫ್ರೂಟ್ಸ್ನ ಬಳಸ್ಕೊಂಡು ಒಂದು ಲಡ್ಡು ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಹೇಗಾಗುತ್ತೆ ಅಂತ. ಮೊದಲಿಗೆ ಒಂದು ಸ್ಟವ್ ಮೇಲೆ ಒಂದು ಪಾನ್ ಇಟ್ಕೊಂಡು ಅದು ಪಾನ್ ಬಿಸಿ ಆದಮೇಲೆ 1 ಕಪ್ ಇಲ್ಲಿ ಬಾದಾಮಿನ ಬಳಸ್ಕೊಂಡಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸು ನಾನು ಒಂದು ಜಾಮೂನ್ ಕಪ್ಪಲ್ಲಿ ಮೆಜರ್ ಮಾಡ್ಕೊಂಡಿದ್ದೀನಿ. ನೋಡಿ ಬ್ಲ್ಯಾಕ್ ಪ್ಯಾಚಸ್ ಆಗ್ತಾ ಬರ್ತಿದೆ. ಈಗ ಆಗಿದೆ ಅಂತ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಇಷ್ಟಾದರೆ ಸಾಕು, ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಅದೇ ಸೇಮ್ ಮೆಜರ್ಮೆಂಟಲ್ಲಿ ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ. ಸ್ವಲ್ಪ ರೋಸ್ಟ್ ಆದಮೇಲೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ನಂತರ ಸೇಮ್ ಕಪ್ಪಲ್ಲಿ ವಾಲ್ನಟ್ಸ್ನ ತೊಗೊಂಡಿದ್ದೀನಿ. ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಮುಟ್ಟಿದ್ರೆ ತುಂಬ ಬಿಸಿ ಆದರೆ ಸಾಕಾಗುತ್ತೆ. ಇದಕ್ಕೆ ನಾನಿವಾಗ 1 ಕಪ್ಪು ಕಲ್ಲಂಗಡಿ ಬೀಜ, 1 ಕಪ್ಪು ಕುಂಬಳಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ. ಎರಡನ್ನೂ ಒಂದೇ ಸತಿ ಹಾಕ್ಕೊಂಡು ಇದನ್ನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಮುಟ್ಟಿದ್ರೆ ಹಿಂಗೆ ಬಿಸಿ ಇರಬೇಕು, ಆವಾಗ ಎತ್ಕೊಂಡ್ರೆ ಸಾಕು. ಅದೇ ಪಾನ್ಗೆ ನಾನಿವಾಗ 1 ಕಪ್ಪು ಅಗಸೆ ಬೀಜ, 1 ಕಪ್ ಚಿಯಾ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ಎರಡನ್ನೂ ಸಹ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಎಳ್ಳು ಥರನೇ, ಇದು ಸಿಡಿತಾ ಬರುತ್ತೆ, ಆವಾಗ ನಮಗೆ ಗೊತ್ತಾಗುತ್ತೆ ಆಗಿದೆ ಅಂತ. ನಂತರ ಒಂದು 3 ಟೇಬಲ್ ಸ್ಪೂನ್ನಷ್ಟು ಗಸಗಸೆನ ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ರೋಸ್ಟ್ ಆಗಿದೆ. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ನಂತರ ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಅರ್ಧ ಕಪ್ನ ತೊಗೊಂಡಿದ್ದೀನಿ. ಜಾಸ್ತಿ ಕೂಡ ತೊಗೋಬೋದು. ಇದು 1 ಕಪ್ ಹಾಕ್ಕೊಳೋದ್ರಿಂದ ಉಂಡೆಗಳನ್ನ ಈಸಿಯಾಗಿ ನಾವು ಕಟ್ಬೋದು. ನಂತರ ಇಲ್ಲಿ ಬೀಜ ತೆಗ್ದಿರೋ ಅಂಥ ಡೇಟ್ಸ್ನ ಹಾಕ್ಕೊಂಡಿದ್ದೀನಿ. ಇದು ಬಿಸಿಗೆ ಮೆಲ್ಟ್ ಆಗ್ತಾ ಬರುತ್ತೆ, ಆವಾಗ ಇದನ್ನೆಲ್ಲ ಎತ್ಕೊಳ್ಳೋಣ. ಇದಕ್ಕೆ ನಾನಿವಾಗ 1 ಕಪ್ನ ಓಟ್ಸ್ ಬಳಸ್ಕೊಂಡಿದ್ದೀನಿ. ಇದು ಕೂಡ ರೋಸ್ಟ್ ಆಗಿದೆ, ಎತ್ತಿಟ್ಕೊಂಡಿದ್ದೀನಿ. 2 ಸ್ಪೂನು ನಾನಿಲ್ಲಿ ಕಪ್ಪು ಎಳ್ಳನ್ನ ಬಳಸ್ಕೊಂಡಿದ್ದೀನಿ. ಬಿಳಿ ಎಳ್ಳನ್ನ ಕೂಡ ಬಳಸ್ಕೋಬೋದು. ಇದು ಕೂಡ ಸಿಡಿದ ಮೇಲೆ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನೋಡಿ, ನಾನು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸಲ್ಲಿ ಇಷ್ಟಾಗಿದೆ. ಕಮ್ಮಿ ಬೇಕಾದ್ರೂ ಮಾಡ್ಕೋಬೋದು, ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ದೀನಿ. ಇದೊಂದು ಸ್ವಲ್ಪ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಫಸ್ಟ್ ಡೇಟ್ಸ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಬರೀ ಡೇಟ್ಸ್ನೇ ಹಾಕ್ಕೊಂಡ್ರೆ ಮಿಕ್ಸಿ ಬ್ಲೇಡ್ ತಿರ್ಗೋದೇ ಇಲ್ಲ. ಸ್ವಲ್ಪ ನಟ್ಸ್ನೂ ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿನಲ್ಲಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಒಂದು ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು. ನೋಡಿ, ಈ ಥರ ಆದರೆ ಸಾಕಾಗುತ್ತೆ. ಇದೆಲ್ಲದನ್ನು ಕೈಯಲ್ಲೇ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೂಡ ಉಂಡೆ ಮಾಡ್ಕೋಬೋದು. ದ್ರಾಕ್ಷಿ ಮತ್ತು ಖರ್ಜೂರ ಡೇಟ್ಸ್ ಇರೋದ್ರಿಂದ ಅಂಟು ಬರುತ್ತೆ, ಅದೇ ಉಂಡೆಗಳನ್ನ ಹಂಗೆ ಮಾಡ್ಕೋಬೋದು. ತುಪ್ಪ ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ. ನೋಡಿ, ಈ ಥರ ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡ್ಕೊಂಡಿದ್ದೀನಿ. ಈ ಥರ ಈ ಡೈಲಿ ಒಂದು 8 ವರ್ಷದ ಮಕ್ಕಳಿಂದ ದೊಡ್ಡೋರವರೆಗೂ ಯಾರು ಬೇಕಾದರೂ ಇದನ್ನು ತಿನ್ಕೋಬೋದು. ಡೈಲಿ ಒಬ್ಬೊಬ್ಬರು ತಿಂದರೆ ಸಾಕು. ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ವಿಟಮಿನ್ಸ್ ಕೂಡ ಹೇರಳವಾಗಿರುತ್ತೆ. ಆಮೇಲೆ ನಮ್ಮ ಗಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ. ಜೊತೆಗೆ ಹಿಮೋಗ್ಲೋಬಿನ್ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಬ್ಲಡ್ ಶುಗರ್ ಕೂಡ ಮೇಂಟೈನ್ ಆಗುತ್ತೆ, ವೆಯ್ಟ್ ಕೂಡ ಮೇಂಟೈನ್ ಆಗುತ್ತೆ. ತುಂಬ ಅತ್ಯವಶ್ಯಕ. ಮತ್ತು ಬಯೋಟಿನ್ ಅಂಶ ಕೂಡ ಹೇರಳವಾಗಿರೋದ್ರಿಂದ ನಾವು ಸಪ್ಲಿಮೆಂಟ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಸ್ಕಿನ್ನಿಗಾಗಲಿ, ಹೇರಿಗಾಗಲಿ, ನೈಲ್ಸಿಗಾಗಲಿ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನೀವು ಸಹ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.